ಬಾಗಿಲ ಮುಂದ ರಂಗೋಲೆ ಹಾಕಿ ಆಡುತ್ತ ನಾನಾ ತರದಲ್ಲೇ ಕನಸ ಬಿದ್ದೀತ ಮತ ಒಂದೇ ಕನಸ ಬಿದ್ದೀತ ಮತ ಒಂದೇ ಹೇಗೆ ಮರೆಯಾಗಲಿ ನನ್ನ ತವರಿಗೆ. ನೆನಪು ಮಾಡ್ತಾಳೆ ಹೆಣ್ಮಗಳು. ಗಂಡನ ಮನೆಗೆ ಮಾಡಿಕೊಟ್ಟಾರ ಪಾಪ, ಗಂಡನ ಮನೆಗೆ ಮಾಡಿಕೊಟ್ಟಾರ. ನಾ ಸಣ್ಣಕ್ಕಿದ್ದಾಗ ನನ್ನ ತವರು ಮನೆ ಅಂಗಳದೊಳಗೆ ನಾನು ರಂಗೋಲಿ ಹಾಕಿ ಆಡುತ್ತಿದ್ದೆ. ಹಾಗೆ ಕಣ್ಣೀರ ತಂದೆ ನಾನು ತವರೂರು ನೋಡಲು ಬಂದೆ, ತಾಯಿ ನೆನಪಾಗಿ ಕಣ್ಣೀರ ತಂದೆ. ಹಿಂಗೊಬ್ಬ ಜನಪದ ಕವಿ ಹಾಡ್ತಾಳೆ, ಒಬ್ಬಕ್ಕೆ ಹೆಣ್ಣುಮಗಳು ಹಾಡ್ತಾಳೆ. ಬಾಗಿಲ ಮುಂದ ರಂಗೋಲೆ ಹಾಕಿ ಆಡುತ್ತ ನಾನಾ ತರದಲ್ಲೇ ಕನಸ ಬಿದ್ದೀತ ಮತ ಒಂದೇ ಕನಸ ಬಿದ್ದೀತ ಮತ ಒಂದೇ ಹೇಗೆ ಮರೆಯಾಗಲಿ ನನ್ನ ತವರಿಗೆ. ನೆನಪು ಮಾಡ್ತಾಳೆ ಹೆಣ್ಮಗಳು. ಗಂಡನ ಮನೆಗೆ ಮಾಡಿಕೊಟ್ಟಾರ ಪಾಪ, ಗಂಡನ ಮನೆಗೆ ಮಾಡಿಕೊಟ್ಟಾರ. ನಾ ಸಣ್ಣಕ್ಕಿದ್ದಾಗ ನನ್ನ ತವರು ಮನೆ ಅಂಗಳದೊಳಗೆ ನಾನು ರಂಗೋಲಿ ಹಾಕಿ ಆಡುತ್ತಿದ್ದೆ. ನಮ್ಮ ಅಣ್ಣನ ಹೆಗಲ ಮೇಲೆ ಕೂತಾಡುತ್ತಿದ್ದೆ. ನನ್ನ ಅಣ್ಣ ಎತ್ತಾಗ್ತಿದ್ದ, ಅವನ ಮೇಲೆ ನಾ ಕೂತಾಡ್ತಿದ್ದ. ಅದನ್ನು ಹೇಗೆ ಮರೀಲಿ? ಹೆಣ್ಣುಮಗಳು ಹಿಂಗೆ ಆಡ್ತಾಳೆ. ಒಂದು ದಿವಸ ಅಣ್ಣಗ ಮಾತಾಡಿಸಿ ಬರಬೇಕು, ನನ್ನ ತಂದೆ ತಾಯಿಗಳಿಲ್ಲತ್ತ ತಿಳ್ಕೊಂಡು ಅಣ್ಣನ ಮನೆಗೆ ಹೋಗ್ತಾಳ. ಅಣ್ಣ ಮತ್ತು ಅತ್ತಿಗೆ ತಿರಸ್ಕಾರ ಮಾಡ್ತಾರ ಆಕಿಗೆ. ಅಣ್ಣ ಮತ್ತು ಅತ್ತಿಗೆ ತಿರಸ್ಕಾರ ಮಾಡ್ತಾರ. ಇಬ್ರು ಕೂಡಿ ಬಾಗಲ ಹಾಕೋತಾರ. ಆದ್ರೆ ಆಕಿಗೆ ಯಾವಾಗ ಬಂದಿ ಅಂತ ಮಾತಾಡ್ಸಂಗೆಲ್ಲ ಒಂದು ಚೆರಿಗೆ ನೀರು ಕುಡಿ ಅಂತ ಕೊಟ್ಟಿರಲ್ಲ. ಅವಾಗ ಮತ್ತೊಂದು ನುಡಿ ಹಾಡ್ತಾಳ ಪಾಪ ಹೆಣ್ಣುಮಗಳು. ನೋಪಟ್ಟು ಒಂದು ನುಡಿ ಹಾಡ್ತಾಳ. ಅಣ್ಣನ ಮಡದಿ ಬಲು ಖೋಡೆ ಕಣ್ಣ ಸೊನ್ನಿ ಮಾಡಿದಳೆನ್ನ ನೋಡೆ. ಬರೋಬರ ಇದ್ರಿ ಸೂರ, ಇವ್ ನಮ್ಮ ಡೊಳ್ಳಿನ ಸೂರ ಅದ್ರಿ ಬವ್ವ. ಅಣ್ಣನ ಮಡದಿ ಬಲು ಖೋಡೆ ಕಣ್ಣ ಸನ್ನಿ ಮಾಡಿದಳೆನ್ನ ನೋಡೆ. ಅಣ್ಣನ ಮಾತಾಡಲು ಭೀಮಾ ಹೊಳಿಯಾಗ ಹೋದೆ, ಅಣ್ಣನ ಮಾತಾಡಲು ಕೃಷ್ಣ ಹೊಳಿಯಾಗ ಹೋದೆ. ತನ್ನ ಪತ್ನಿ ಗೂಡ ತಾ ಮಾತಾಡೆ. ಅಣ್ಣನ ಜೊತೆ ಮಾತಾಡಬೇಕಂತ ಹಂಬಲದಿಂದ ಹೋಗಿರುವಂಥ ಹೆಣ್ಣು ಮಗಳಿಗೆ ತನ್ನ ಅಣ್ಣ ತನ್ನ ಜೊತೆ ಮಾತಾಡಲಿಲ್ಲ, ತನ್ನ ಹೆಂಡತಿ ಜೊತೆಗೆ ಮಾತಾಡದ. ತಿರಸ್ಕಾರ ಮಾಡ್ತಾನ. ಅಣ್ಣ ಅತ್ತಿಗೆ ಕೂಡಿ ಆ ಹೆಣ್ಣು ಮಗಳ ಜೊತೆ ಮಾತಾಡಂಗಿಲ್ಲ. ಅವಾಗ ತಾಯಿ ಕಣ್ಣಾಗ ನೀರು ತಂದು ಮತ್ತೊಂದು ನುಡಿ ಹಾಡ್ತಾಳ. ಕಣ್ಣಾಗ ನೀರು ತರ್ತಾಳ ಪಾಪ. ತಾಯಿ ಇಲ್ಲದ ತವರ ಮನಿಗೆ ಎಂದು ಹೋಗಬಾರದ ಊರ ದಾರಿಗೆ. ತಾಯಿ ಇಲ್ಲದ ತವರ ಮನಿಗೆ ಎಂದು ಹೋಗಬಾರದ ಊರ ದಾರಿಗೆ. ತಾಯಿ ಇದ್ದರೆ ಸಂಪತ್ತ ಹೆಣ್ಣಿಗೆ, ತಾಯಿ ಇದ್ದರೆ ಸಂಪತ್ತ ಹೆಣ್ಣಿಗೆ ಹೇಗೆ ಮರೆಯಾಗಲಿ ನನ್ನ ತವರಿಗೆ. ಎಷ್ಟು ದುಃಖ ರೀ, ಎಷ್ಟು ದುಃಖ. ಇಷ್ಟು ದುಃಖ. ಅತ್ತಿಗೆ ಮಾತಾಡಲಿಲ್ಲ, ಅಣ್ಣ ಮಾತಾಡಲಿಲ್ಲ. ತಾಯಿ ನೆನಪು ಮಾಡಿ ಹೇಳ್ತಾಳ, ಯವ್ವಾ ಈ ಅಂಗಳದೊಳಗ ನಾ ಉಂಡಾಡಿದ ಅಂಗಳದೊಳಗ ನಾ ರಂಗೋಲಿ ಹಾಕಿ ಆಡಿದ ಅಂಗಳದೊಳಗ ಇವತ್ತಿನ ದಿವಸ ಯವ್ವ ನೀ ಇದ್ದೆ ಅಂದ್ರೆ ಯಾವಾಗ ಬಂದಿದ್ದಿ ತಾಯಿ, ಯಾವಾಗ ಬಂದಿದ್ದ ಮಗಳೇ ಅಂತ ಕೇಳ್ತಿದ್ದಿ. ಆದ್ರೆ ನಾ ಆಡಿದ ಅಂಗಳ
ಈ ಪಾಪಿ ಜೀವಕ್ಕೆ ಒಂದು ಚೆರಿಗೆ ನೀರು ಸಿಗಲಾರದಂತ ಪಾಪಿಯೇನವ್ವ ನಾನು, ಪಾಪಿಯೇನವ್ವ ನಾನು, ಪಾಪಿಯೇನವ್ವ ನಾನು. ಯವ್ವ, ಈ ನಿನ್ನ ಮಗಳ ಘೋಳ ನಿನಗೆ ಈಗ ಕೇಳಿಸಲೇನವ್ವ ತಾಯಿ, ಕೇಳಿಸಲೇನವ್ವ ತಾಯಿ. ಯಾರು ನನ್ನ ತಂದೆ ತಾಯಿ ಅಂತ ನಾನು ಭಾವಿಸಿದೆ. ಯವ್ವ, ನೀ ಪ್ರಾಣ ಬಿಡುವಾಗ ನನ್ನ ತೊಡಿ ಮೇಲೆ ತಲೆ ಇಟ್ಟು ಪ್ರಾಣ ಬಿಡುವಾಗ ನನ್ನ ಕೈ ಮೇಲೆ ಕೈ ಹಾಕಿ ಏನವ್ವ ಮಾತು ಕೊಟ್ಟೆ, ಏನವ್ವ ಮಾತು ಹೇಳಿದೆ. ಯವ್ವ, ನಾ ಸತ್ತರೇನಾಯಿತು, ನಿನ್ನ ಅತ್ತಿಗೆನೇ ನಿನ್ನ ತಾಯಿ, ನಿನ್ನ ಅಣ್ಣನೇ ನಿನ್ನ ತಂದಿ ಅಂತ ಹೇಳಿದೆಯಲ್ಲ ತಾಯಿ. ಏನವ್ವ ನನ್ನ ಘೋಳ. ಯವ್ವ, ನನ್ನ ಅತ್ತಿಗೆ ಮತ್ತು ಅಣ್ಣನ ಮುಖ ನೋಡುವವರೆಗೆ ನಾ ಊಟ ಮಾಡಬಾರದು ತಿಳ್ಕೊಂಡು ಇವರಿಗಾಗಿ 2 ದಿವಸ ನಡೆಯುತ್ತಾ ನನ್ನ ಗಂಡನ ಮನೆಯಿಂದ ಬುತ್ತಿ ಕಟ್ಕೊಂಡು ಬಂದೆ. ಕೈ ಒಳಗಿನ ಬುತ್ತಿ ತೆಳಗಿಡ್ಲಿಲ್ಲ. ನನ್ನ ಅತ್ತಿಗೆ ಅಣ್ಣನ ಮುಖ ನೋಡುವವರೆಗೆ ನಾನು ಬಾಯಿ ಒಳಗೆ ನೀರು ಹಾಕಬಾರದು ಅಂತೇಳಿ ಕಠೋರ ಮನುಷ್ಯನಿಂದ ಬಂದೆ. ನಾ ಹುಟ್ಟಿದ ಅಂಗಳದೊಳಗೆ ನನಗ ಒಂದು ಚೆರಿಗೆ ನೀರು ಸಿಗಲಾರ್ದಂಗ ಐತಲ್ಲ ತಾಯಿ. ಮತ್ತೊಮ್ಮೆ ನೋಡ್ತಾಳ, ಅಂಗಳ ದಾಟಿ ಹೋಗಿ ತಿರುಗಿ ನೋಡ್ತಾಳ. ಏನೋ ನನ್ನ ಜೊತೆ ನಕರಿ ಆಡಬೇಕು, ನಮ್ಮ ತಂಗಿ ಕಾಡ್ಬೇಕಂತ ನಮ್ಮ ಅಣ್ಣ ತಿಳ್ಕೊಂಡಿರ್ಬೇಕು, ನನ್ನ ನಾದನೆ ಕಾಡ್ಬೇಕಂತ ನನ್ನ ಅತ್ತಿಗೆ ತಿಳ್ಕೊಂಡಿರಬೇಕು, ಇನ್ನರೇ ಕರೀತಾರೆ ನೋಡ್ಬೇಕಂತೇಳಿ ಮತ್ತೆ ಮರಳಿ ತಿರುಗಿ ನೋಡ್ತಾಳ. ಅಣ್ಣ ಅತ್ತಿಗೆ ಬಾಗಲ ಹಾಕ್ಕೊಂಡ್ರು. ಪಾಪಿಗಳು ಬಾಗಲ ಹಾಕೋತ ಅವಾಗ ಅಂಗಳಾಗ ಹೊಳ್ಳಿ ನಿತ್ತು ಆ ತಾಯಿ ಒಂದು ಮಾತು ಹೇಳ್ತಾಳ. ಹೇ ಜಟ್ಟಿಂಗರಾಯ, ಹೇ ಭೂತಾಳಿ ಸಿದ್ಧ, ಹೇ ಸಿದ್ಧಲಿಂಗ, ನನ್ನ ಅಣ್ಣ ನನ್ನ ಅತ್ತಿಗೆ ನನಗೆ ಇವತ್ತು ತಿರಸ್ಕಾರ ಮಾಡ್ಯಾರಂದ್ರ, ಯಪ್ಪ ನನ್ನ ಅಣ್ಣ ಅತ್ತಿಗೆ ನನಗೊಂದು ತಂಬಿಗೆ ನೀರು ಕೊಟ್ಟಿಲ್ಲ ಅಂದ್ರೆ ಭಗವಂತ ಅವರಿಗೆ ಶ್ರಾಪ ಕೊಡಬೇಡೋ ದೇವರೇ, ಶ್ರಾಪ ಕೊಡಬೇಡ. ಏನು ಕಳ್ರಿ ಪಾಪ. ಅವಾಗ ಒಂದು ಮಾತು ಹೇಳ್ತಾಳ, ಕೊನೆಯದಾಗಿ ಅವಾಗ ಒಂದು ಮಾತು ಹೇಳ್ತಾಳ. ಏನು ಹೇಳ್ತಾಳ? ದೇಶದೊಳಗೆ ವಾಸುದೇವ ಶಿರಿ ಸಂಪತ ಕೋಡೆನ್ನ ತವರಿಗೆ. ಏನ್ರಿ ಬೇಡ್ಕೋತಾಳ. ಹೇ ಜಟ್ಟಿಂಗರಾಯ, ಇಂಥ ಬೆಂಕಿ ಅಂತ ದೇವರಪ್ಪ ನೀನು, ತಂಗಿಗೆ ಇಂಥ ಮೋಸ ಮಾಡ್ಯಾನಂತೇಳಿ ನನ್ನ ಅಣ್ಣಗ ಶ್ರಾಪ ಕೊಡಬೇಡಪ್ಪ, ಶ್ರಾಪ ಕೊಡಬೇಡ. ನನ್ನ ಅಣ್ಣಗ ಸಿರಿ ಸಂಪತ್ತು ಕೊಡುವಪ್ಪ. ನನ್ನ ಅಣ್ಣ ಅತ್ತಿಗೆ ನಗುತ್ತಾ ಇರ್ಲಿಪ್ಪ, ನನ್ನ ಕಣ್ಣೀರು ನೋಡು, ಖರೆ ನನ್ನ ಅತ್ತಿಗೆ ಅಣ್ಣನ ಕಣ್ಣೀರು ನೋಡಬೇಡ ಅಂತಾಳ ತಾಯಿ. ಈಕಿನೇ ಸೂರಮದೇವಿಗೆ ಹೋಲಿಕೆಯಾಗುವಂಥ ತಾಯಿ, ಸೂರಾವತಿಗೆ ಹೋಲಿಕೆಯಾಗುವಂಥ ತಾಯಿ. ಏನು ಹೇಳ್ತಾಳ? ದೇಶದೊಳಗೆ ವಾಸುದೇವ ಸಿರಿ ಸಂಪತ ಕೋಡೆನ್ನ ತವರಿಗೆ, ಸಿರಿ ಸಂಪತ ಕೋಡೆನ್ನ ತವರಿಗೆ, ಸಿರಿ ಸಂಪತ ಕೋಡೆನ್ನ ತವರಿಗೆ, ಕಾಯಿ ಕರ್ಪೂರ ತರುವೆ ನಿನ್ನ ಗುಡಿಗೆ, ಕಾಯಿ ಕರ್ಪೂರ ತರುವೆ ನಿನ್ನ ಗುಡಿಗೆ. ಬೇಡ್ಕೋತಾಳ. ಯಪ್ಪ, ನನ್ನ ಅಣ್ಣ ಅತ್ತಿಗೆ ತಿಳಿಲಾರದೆ ಮಾಡ್ಯಾರ, ಆದ್ರೆ ನನ್ನ ಅಣ್ಣ ಅತ್ತಿಗೆಗೆ ಯಾವತ್ತೂ ಶ್ರಾಪ ಕೊಡಬೇಡ ಅಂತ ಇಲ್ಲಿ ಹ್ಯಾಂಗ ಜಟ್ಟಿಂಗರಾಯಾಗ ಬೇಡ್ಕೋತಾಳ, ಸಿದ್ಧಲಿಂಗಗ ಆ ತಾಯಿ ಬೇಡ್ಕೋತಾಳಲ್ಲ, ಹಂಗ ಇಲ್ಲಿ ಸೂರಾವತಿ, ಇಲ್ಲಿ ಸೂರಾವತಿ. ನನ್ನ ಮಗ ಹೋದರೂ ಪರವಾಗಿಲ್ಲ, ನನ್ನ ಅಣ್ಣನಿಗೆ ಏನಾಗಬಾರದು. ಆ ಜ್ಯೋತಿಷ್ಯನಿಗೆ ಕೇಳ್ತಾಳ, ತಂದೆ ನಾನು ಹೆಣ್ಣು ಬಾಲಿ, ಆ ಕೂಸಿನ ಅರಣದೊಳಗೆ ಹೆಂಗೆ ಬಿಡಬೇಕು, ಆ ಕೂಸಿನ ಒಯ್ದು ನಾ ಹೆಂಗೆ ಪ್ರಾಣ ತೆಗಿಬೇಕು, ಇದನ್ನು ನೀನೇ ಏನಾದರೂ ಉಪಾಯ ಹೇಳಂದಾಗ ದುಷ್ಟ ಕ್ರೂರಿಯಾಗಿರುವಂಥ ನಾರಾಯಣಗೌಡ, ನಾನು ದೈತರಿಗೆ ಕೊಟ್ಟು ಕಳಿಸ್ತೀನಿ, ಇದನ್ನೆಲ್ಲ ಸಿದ್ಧತೆ ಮಾಡಂತ ಹೇಳಿ ಸೂರಾವತಿಗೆ ಆ ಮಗನಿಗೆ ಅರಣ್ಯ ಕಳಿಸೋದು ಸಿದ್ಧತೆಯನ್ನು ಮಾಡಿ ತಾನು ನಗರಿ ಪಟ್ಟಣಕ್ಕೆ ಬಂದು ದೈತರನ್ನು ಕೊಟ್ಟು ಕಳಿಸ್ತಾನೆ, ದೈತರನ್ನು ಕೊಟ್ಟು ಕಳಿಸ್ತಾನೆ.
ದೈತರು ಚಂದನಗಿರಿಗೆ ಬಂದರು. ಸೂರಾವತಿ ಮನೆ ಮುಂದೆ ಬಂದು ಹೇಳ್ತಾರೆ, ವಾ ತಾಯಿ ಸುರವ, ಆ ಕೂಸಿನ ಹಾರ್ಯಾಣ ಕೊಯ್ದು ಬಿಡಬೇಕತ್ತ ತಾಯಿ, ಆ ಕೂಸು ಎಲ್ಲಿ ಐತಿ ಕೊಡು ಅಂದಾಗ ಆ ತಾಯಿ ಆ ಕೂಸಿನ ತೊಟ್ಟಿಲು ತಯಾರು ಮಾಡ್ಯಾಳ. ತೊಟ್ಟಿಲಕ್ಕೆಲ್ಲ ನೀವು ಮೊನ್ನೆ ಹೆಂಗೆ ಶೃಂಗಾರ ಮಾಡಿರಲ್ಲ ಹಂಗೆ ಎಲ್ಲ ಶೃಂಗಾರ ಮಾಡ್ಯಾಳ. ಕೂಸಿನ ತೊಟ್ಟಿಲೊಳಗ ಪಂಚ ಪಕ್ವಾನ ಅಡಿಗೆ ಸಜ್ಜು ಮಾಡ್ಯಾಳ ತಾಯಿ. ಮಗು ಆರ್ಯಾಣಕ್ಕೆ ಹೊಂಟದಂದ್ರು 12 ವರ್ಷ ತಪಸ್ಸು ಮಾಡಿ ಹಡ್ದಿರುವಂತ ಕೂಸಿಗೆ ಆರ್ಯಾಣಕ್ಕೆ ಕಳಿಸ್ಲಕತ್ತಾಳಂದ್ರೂ ಪಂಚ ಪಕ್ವಾನ ಅಡಿಗೆ ಸಿದ್ಧತೆ ಮಾಡ್ಯಾಳ ತಾಯಿ. ಅಡಿಗೆ ಸಿದ್ಧತೆ ಮಾಡ್ಯಾಳ. ತೊಟ್ಟಿಲೊಳಗೆ ಬುತ್ತಿ ಬಾನು ಆ ಪಂಚ ಪಕ್ವಾನ ಅಡಿಗೆ ಕಟ್ಟಿ ತಯಾರು ಮಾಡಿ, ಹೌದ್ರೆ, ಪಂಚ ಪಕ್ವಾನ ಅಡಿಗೆ ಸಜ್ಜ ಮಾಡಿ ತೊಟ್ಟಿಲೊಳಗಿಟ್ಟಾಳ. ದೈತರು ಬಂದ್ರು, ಅಮ್ಮ ಸೂರಾವತಿ ಆ ಕೂಸಿನ ತೊಟ್ಟಿಲು ಎಲ್ಲಿ ಐತವ ತೋರಿಸಂದಾಗ ಸೂರಾವತಿ ಕೈ ಮಾಡಿ ತೋರಿಸ್ತಾಳ. ಕೈ ಮಾಡಿ ತೋರಿಸಿದಾಗ ಬಲಶಾಲಿಗಳಾಗಿರುವಂತ ದೈತರು ಆ ಕೂಸಿನ ತೊಟ್ಟಿಲು ಎತ್ತಬೇಕಂತ ಬಂದು ತೊಟ್ಟಿಲು ಎತ್ತರ. ನೀವೇನು ಮೊನ್ನೆ ಕಟ್ಟಿರಲ್ಲ ತೊಟ್ಟಿಲ, ಅಷ್ಟೇ ತೊಟ್ಟಿಲ ಬಲಶಾಲಿಗಳಾಗಿರುವಂತ ದೈತರು ಒಂದು ಸೌನ ಎತ್ತರ ಇಬ್ಬರು ಕೂಡಿ ಎತ್ತೇ ಎತ್ತರ ಮತ್ತು ಚಿತ್ತ ಹಾರಿ ಬೀಳ್ತಾರ. ಆದ್ರ ಆ ಕೂಸಿನ ತೊಟ್ಟಿಲು ಏಳಲಿಲ್ಲ, ಕೂಸಿನ ತೊಟ್ಟಿಲು ಏಳಲಿಲ್ಲ. ಯಾಕ್ರಿ? ಯಾಕೆ ಹೇಳಲಿಲ್ಲತ್ರಿ? ಯಾಕೆ ಹೇಳಿಲ್ಲ? ನಿಮ್ಮ ಕೂಸುಗಳಿಗೆ ತೊಟ್ಟಲು ಕಟ್ರಿ ಅವ್ ನೋಡೋಣ, ನಾ ಬರ್ತೀನಿ ಅಂತ ಆರ್ಯಾಣ ಕೊಯ್ಲಕ್ಕೆ. ನೋಡೋಣ ಎತ್ತದಿಲ್ಲ, ನೋಡೋಣ ಅಂತ ಬರೀ ವಯ್ಯಾಲ ಎತ್ತದಿಲ್ಲ, ನೋಡಿ ಬರ್ತೀನಿ ಬರೀ. ಆಗ ಹುಟ್ಟಿದ ಕೂಸಿನ ತೊಟ್ಟಿಲು ಯಾಕೆ ಎತ್ತಲಿಲ್ಲ ಅಂದ್ರೆ ನಿಮಗೆ ತಿಳಿವಂಗೆ ಹೇಳಬೇಕು ಅಂತಂದ್ರೆ ತೊಟ್ಟಿಲೊಳಗೆ ಇದ್ದಿದ್ದು ಮತ್ಯಾರು ಅಲ್ಲ, ಅಣು ರೇಣು ತೃಣು ಕಾಷ್ಟದೊಳಗೆ ತುಂಬಿರುವಂತ ಭಗವಂತನೇ ತೊಟ್ಟಿಲೊಳಗೆ ಮಕ್ಕೊಂಡ. ಅನ್ನೋದು ತೊಟ್ಟಿಲಿಗೆ ಹೇಳಕ್ಕೆ ಹೆಂಗೆ ಸಾಧ್ಯ ಅದ್ರಿ? ತೊಟ್ಟಿಲಿ ಎತ್ತಕ್ಕೆ ಹೆಂಗೆ ಸಾಧ್ಯ? ಮಹಾಭಾರತದೊಳಗೊಂದು ಮಾತು ಬರ್ತದ. ಮಹಾಭಾರತದೊಳಗೊಂದು ಮಾತು ಬರ್ತದ. ಕುರುಕ್ಷೇತ್ರ ಯುದ್ಧ ನಡೆದಿತ್ತು. ಕರ್ಣ ಅರ್ಜುನರ ಯುದ್ಧ ತಮಗೆಲ್ಲರಿಗೂ ಗೊತ್ತಿದ್ದ ಕಥೆ ಅದು. ಎಲ್ಲ ನಾಟಕ ಆಟಗಳು ನೋಡಿರಿ. ಕುರುಕ್ಷೇತ್ರದೊಳಗೆ ಯುದ್ಧ ನಡೆದಿತ್ತು. ಅಚ್ಚಿ ಕಡೆಯಿಂದ ಕರ್ಣ ಬಾಣ ಬಿಡುತ್ತಿದ್ದ, ಇಚ್ಚಿ ಕಡೆಯಿಂದ ಅರ್ಜುನ ಬಾಣ ಬಿಡುತ್ತಿದ್ದ. ಅರ್ಜುನ ಸಾಮಾನ್ಯರೇನ್ರಿ? ಅರ್ಜುನ ಸಾಮಾನ್ಯನೇ? 3 ಲೋಕದ ಗಂಡಂತಿರ ಅರ್ಜುನ ಬಾಣ ಬಿಡುತ್ತಿದ್ದ. ಅರ್ಜುನ ಬಾಣ ಬಿಟ್ರ ಆ ಕರ್ಣನ ಬಾಣ 5 ಅಂದ್ರ ಒಂದು 100 ಫೂಟ್ ಹಿಂದೆ ಸರಿತಿತ್ರಿ. ಅದು ಎಷ್ಟ್ರಿ? 100 ಫೂಟ್ ಹಿಂದೆ ಸರಿತಿತ್ತು. ಅರ್ಜುನ ಬಾಣ ಬಿಟ್ರ ಕರ್ಣನ ರಥ 100 ಫೂಟ್ ಹಿಂದೆ ಸರಿತಿತ್ತು. ಕರ್ಣ ಬಾಣ ಬಿಟ್ಟಂದ್ರ ಅರ್ಜುನನ ರಥ ಬರೀ 3 ಫೂಟ್ ಹಿಂದೆ ಸರಿತಿತ್ತು. ಎಷ್ಟ್ರಿ? ನಾ ಹೇಳೋದ್ರೊಳಗೆ ಹೆಚ್ಚು ಕಡಿಮೆ ಐತೇನೆ ಯಾರಿಗ ಗೊತ್ತು? ಅರ್ಜುನ ಬಾಣ ಬಿಟ್ರ ಕರ್ಣನ ರಥ 100 ಫೂಟ್ ಹಿಂದೆ ಸರಿತಿತ್ತು. ಕರ್ಣ ಬಾಣ ಬಿಟ್ಟಂದ್ರೆ ಅರ್ಜುನನ ರಥ ಬರೇ 3 ಫೂಟ್ ಹಿಂದೆ ಸರಿತಿತ್ತು. ಯಾರ ಶಕ್ತಿ ಹೆಚ್ಚಂದಿರಿ ಇದ್ರಾಗ? 3 ಫೂಟ್ ಸರಿ ಅವಂದ್ರೆ 100 ಫೂಟ್ ಸರಿ ಅಂದ್ರೆ ಬಿಡ್ರಿ, ನಾನೇ ಹೇಳ್ತೀನಿ. 100 ಫೂಟ್ ಹಿಂದೆ ಸರಿತಿತ್ತು. ಆದ್ರೆ ಅರ್ಜುನನ ರಥದೊಳಗೆ ಕೃಷ್ಣ ಸಾರಥಿ ಇದ್ದ, ಪರಮಾತ್ಮ. ಇವನೇ ಭೀರದೇವರ. ಇದೇ ಅವತಾರ ಹಿಂದೆ ಸರಿತಿತ್ತು. ಅವನು 100 ಫೂಟ್ ಹಿಂದೆ ಸರದರ ಕೃಷ್ಣ ಮುಖ ಸಣ್ಣ ಮಾಡ್ತಿದ್ದ. ಕರ್ಣ ಒಂದು ಬಾಣ ಬಿಟ್ಟ, ಇವನು ರಥ 3 ಫೂಟ್ ಹಿಂದೆ ಸರದ್ರ ಬಪ್ಪಾರೆ ಕರ್ಣ ಹತ್ತಿದ್ದ. ಇವನ್ ರಥದೊಳಗೆ ಅದಾನ್ರಿ ಅವ. ಅರ್ಜುನನ ರಥದೊಳಗೆ ಅದಾನ ಕಕ್ಕ, ಹೌದಿಲ್ರಿ? ಅರ್ಜುನನ ಸಾರಥಿ ಯಾರು? ಕೃಷ್ಣ ಇಲ್ಲ. ಇವನು ರಥದೊಳಗೆ ಕೂತು ಬಪ್ಪಾರೆ ಕರ್ಣ ಹತ್ತಿದ್ದ. ಇದು ಅರ್ಜುನಗೆ ಸಿಟ್ಟು ಬತ್ರಿ. ನಾವು ಯುದ್ಧ ಮಾಡಂಗಿಲ್ಲ, ನೀವು ಸುಮಾರಿದ್ದಿ ಮನುಷ್ಯ ಅಂತ ನನ್ನ ಕಡೆ ನಿಂತು ಅವನಿಗೆ ಬಪ್ಪಾರೆ ಕರ್ಣ ಅಂತಿ, ಹಿಂಗ್ಯಾಂಗ ನೀ ಬಹುಶಃ ನನ್ನ ವೈರಿ ಕಾಣತಿ ಅಂದವ. ಯಾಕೋ ಅರ್ಜುನ? ಅಲ್ಲ, ನಾ ಬಾಣ ಬಿಟ್ಟರ ಅವನ ರಥ 100 ಫೂಟ್ ಹಿಂದೆ ಸರಿತದ.
ನಂದು ಬರೀ 3 ಫುಟ್ ಹಿಂದೆ ಸರಿತದ, ಮತ್ತು ನನಗೆ ಶಬಾಷ್ ಅನ್ನಲ್ಲ, ವೈರಿಗೆ ಶಬಾಷ್ ಎತ್ತಿ ಅಂದ್ರೆ ನೀ ಏನು ನನ್ನ ಮಿತ್ರೋ ಏನು ವೈರಿ ಅಂತ ಕೇಳಿಬಿಟ್ಟ ಕೃಷ್ಣಾಗ. ಅವಾಗ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಹೇ ಅರ್ಜುನ, ನೀ ಬಾಣ ಬಿಟ್ಟಿ ಯಾರು ಕರ್ಣನ ರಥ 100 ಫುಟ್ ಹಿಂದೆ ಸರಿತು. ಭಾಳ ದೊಡ್ಡ ಮಾತಲ್ಲ, ನೀ 3 ಲೋಕದ ಗಂಡ, ಇದು ಭಾಳ ದೊಡ್ಡ ಮಾತಲ್ಲ. ಆದ್ರೆ ಕರ್ಣ ಬಾಣ ಬಿಟ್ರೆ ನಿನ್ನ ರಥ 3 ಫುಟ್ ಹಿಂದೆ ಸರಿಲಿಕ್ಕತ್ತದ. ಕರ್ಣನ ಸಾಮರ್ಥ್ಯ ನಿನಗೆ ಯಾಕೆ ಬರ್ತದೋ ಅಂದ. ಕರ್ಣನ ರಥ ಬರೇ ಖಾಲಿ ಅದ, ಒಬ್ಬ ಸಾರಥಿ ಒಬ್ಬ ಕರ್ಣ ಕುತ್ತಾನದ್ರೊಳಗೆ, ಅದು ಖಾಲಿ ಅದ. ಆದ್ರೆ ನಿನ್ನ ರಥ ಖಾಲಿ ಅದೇನು? ಇಡೀ ಬ್ರಹ್ಮಾಂಡವನ್ನೇ ತನ್ನ ಒಡಲೊಳಗಿಟ್ಟಿರುವಂತ ಕೃಷ್ಣ ಪರಮಾತ್ಮ ಕೂತಿರುವಂತ ರಥ 3 ಫುಟ್ ಹಿಂದೆ ಸರಿತದಂದ್ರೆ ನೀ ಶ್ರೇಷ್ಠ ಅಥವಾ ಕರ್ಣ ಶ್ರೇಷ್ಠ ಅರ್ಜುನ ಅಂದವ. ಇಡೀ ಬ್ರಹ್ಮಾಂಡನೇ ತನ್ನ ಹೊಟ್ಟೆಯಾಗಿತ್ತು ಕೃಷ್ಣ ಪರಮಾತ್ಮಗ. ನಾವು ಕೃಷ್ಣ ಭಾಳ ದೊಡ್ಡವ, ಇವ ಬೀರ ದೇವ್ರ ಸಣ್ಣವ ಅಂತ ಹಿಂಗೆ ನೋಡಿ, ಇವ್ ಸಣ್ಣವ ದೊಡ್ಡವ್ರು ಇದ್ರೊಳಗಿಲ್ಲ. ಇದು ಅದೇ ಅವತಾರ, ಬೀರ ದೇವರನ ಅವತಾರ ಅದೇ ಅದ. ನಾ ಯಾಕೆ ಮಾತು ಹೇಳದಂದ್ರ, ಅಲ್ಲಿ ಹ್ಯಾಂಗ ಕೃಷ್ಣನ ರಥ ಅರ್ಜುನ ರಥ ಬರೇ 3 ಫುಟ್ ಹಿಂದೆ ಸರಿತಲ್ಲ, ಹಿಂಗೆ ಇಲ್ಲಿ ಬೀರ ದೇವರ ಸಣ್ಣ ಶಿಶು ಇದ್ರೂ ಕೂಡ ತೊಟ್ಲಾಗಿ ಯಾರು ಮುಕ್ಕೊಂಡಾರ? ಶ್ರೀಮನ್ನಾರಾಯಣನ ಅವತಾರ ಬೀರ ದೇವರು ಮುಕ್ಕೊಂಡನ. ದೈತ್ರು ಎಷ್ಟೇ ಬಲಶಾಲಿಗಳಿದ್ರು ಇಂಥ 100 ತೊಟ್ಟಿಲಿ ಎತ್ತಾರಿ. ದೈತ್ರ ಅಂದ್ರೆ ಸಾಮಾನ್ಯರೇನ್ರಿ? ಹೇಳ್ತೀವಿ, ಒಂದೊಂದು ಆನಿ ಹೊಡಿತವ್ರಿ ಒಂದು ಹೊತ್ತಿಗೆ. ಅಂಥ ದೈತ್ರಿಗೆ ಬರೀ ಒಂದು ಕೂಶಿನ ತೊಟ್ಟಿಲಿ ಎತ್ತಲ್ದು ಚಿತ್ತ ಹಾರ್ಯಾರು ಬೀಳ್ತರು, ಕಚ್ಚಿ ಕಳೆದು ದಿಗ್ಭ್ರಾಂತರಾದರು, ಕಟ್ನೀರು ಬಿಟ್ಟು ಸೋತು ಸೋತು ಬಂದು ತಾಯಿ ಸುರಾವತಿ, ಇದು ಕೂಸಲ್ಲ